ಗೊತ್ತಾಗ್ತಿದೆ ಅಂತೇಳಿ. ಕ್ರ್ಯಾಬ್ ಗೀ ರೋಸ್ಟ್ ಅಂತೆ, ಎಗ್ಗಿನ ಸ್ಪೆಷಲ್. ಇವಳು ಬೈಯುವುದೇ, ಇವಳು ಹುಟ್ಟುವಾಗಲೇ ಬೈತಾನೆ ಬಂದಿದ್ದಾಳ ಅಂತ ನೋಡಿ. ಇದೆ ಅಂಥದ್ದು ಮಸಾಲೆ ತೆಗೆದಿದ್ದಾಳೆ, ಅದು ತಿಂದ ಮೇಲೆ ನೋಡಬೇಕು ಸರಿ ಆಗ್ತದಿಲ್ಲ ಅಂತ. ಇದು ನೋಡಿ ಕ್ರ್ಯಾಬ್ ಗ್ರೇವಿಗೆ ಇವತ್ತೊಂದು ಫಿಶ್ ನೋಡಿ, ಇಲ್ಲಿ ಬೂತಾಯಿ ಇದೆ, ಇದು ಟಂಗ್ ಫಿಶ್, ಇದಕ್ಕೆ ನಂಗಲ್ಲ ನಂಗ್ ಅಂತ ಹೇಳ್ತಾರೆ, ಕೊಂಕಣಿಯಲ್ಲಿ ಲೇಪು. ಇದು ಸೀ ಬ್ರೀಮ್ ಅಂತೇಳಿ ಎಲ್ಲ ಕಟ್ಟಿಂಗ್ ಮಾಡಿ ಕೊಟ್ಟದ್ದು. ಈಗ ಇವಳು ತೊಳೆಯುವುದು, ಒಂದು ನೀರಲ್ಲಿ ತೊಳಿಬೇಡ, ಎಲ್ಲದು ನೀರುಂಟು ಇಲ್ಲಿ ಎಷ್ಟು ಬೇಕಾದ್ರೆ, ಅಮಟಡಿ ಥರ ಅಲ್ಲ. ಇದನ್ನು ಇದಕ್ಕೆ ಮಿಕ್ಸ್ ಮಾಡುದಾ? ನೀರು ಬೇಕಾ? ಇವಾಗ ಈ ನೀರನ್ನು ಇದಕ್ಕೆ ಹಾಕುದು. ನೋಡಿ ಕ್ರ್ಯಾಬ್ ಗ್ರೇವಿ. ಬಾಯ್ಲ್ ಆಗ್ಲಿಲ್ವಾ? ಇದೆಂತ ರೆಸಿಪಿ ಇದೆ ಸರ್? ಜಟ್ಪಟ್ ಕ್ರ್ಯಾಬ್ ಕರಿ ಅಂತ. ಅದು ಸಾಲ್ಟ್ ಅಂತ ತೋರಿಸುದು ಅದಕ್ಕೆ. ನೋಡಿ ಕಾನೆ ಫಿಶ್ ಗೊತ್ತುಂಟು. ಸೊ ನೋಡಿ ಇವಾಗ ಕ್ರ್ಯಾಬ್ ಕರಿ ಆಯಿತು. ಆಗಲಿಲ್ಲಲ್ಲ, ಇನ್ನು ಕೂಡ ಬೇಯಬೇಕಲ್ಲ. ಇದು 1 ಸ್ಪೂನ್ ಎಲ್ಲದಕ್ಕೂ ಯೂಸ್ ಮಾಡೋದು ಇವರು. ಈಗ ಆವಾಗ ನಾನು ಊಟ ಮಾಡುವಾಗ ಒಂದು ಪಾಯಸ 1 ಸ್ಪೂನಲ್ಲಿ ತಿಂದದ್ದು, ಅದರಲ್ಲಿ ತಿಂದಿಲ್ಲ ಇವಳು, ಕೈ ಹಾಕಿ ತಿಂದಿದ್ದಾಳೆ. ಒಂದು ಸ್ಪೂನ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ. ಇಲ್ಲಿ ನೋಡಿ ಬೇಯ್ತಾ ಉಂಟು ಕ್ರ್ಯಾಬ್. ಇದು ಫುಲ್ ವಾರಕ್ಕೆ, ನಮಗೆ ಫುಲ್ ವಾರಕ್ಕೆ ಇದೇ ಮೀನು. ಇದೆಲ್ಲ ಫ್ರೈ ಮಾಡಲಿಕ್ಕೆ, ಇದು ಫ್ರೈ ಮಾಡಲಿಕ್ಕೆ, ಇದು ಕೂಡ ಫ್ರೈ ಮಾಡಲಿಕ್ಕೆ, ಇದು ಗ್ರೇವಿ ಕೂಡ ಮಾಡಬಹುದು. ಮತ್ತೆ ಪ್ರಾನ್ಸ್ ಅನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಫ್ರಿಜ್ಜಲ್ಲಿ. ಪ್ರಾನ್ಸ್ ಇದು ಕಾನೆ ಫಿಶ್. ಇಲ್ಲಿ ನೋಡಿ ಇವರ ಗಂಡ ಮಾಡಿದ ಕೆಲಸ ನೋಡಿ. ಇನ್ನು ನಿಮ್ಗೆಲ್ಲ ಪ್ರಾಂಕ್ ಚಾನೆಲ್ ಬರ್ತದೆ. ಇದು ತುಂಬಾನೇ ಆಕ್ಟಿಂಗ್ ಮಾಡುದು ಇವರು. ನಿಮ್ಮ ಮನೆಯದು ಪಾತ್ರೆ ಎಲ್ಲ ತೊಳಿಲಿಕ್ಕಿದ್ರೆ ಹೇಳಿ, ನಾವು ಲೀಸಿ ಕಾಂಟ್ರಾಕ್ಟ್ ಎಲ್ಲ ತಗೊಳ್ತೇವೆ. 500 dirham ಯಬ್ಬೋ, 500 dirhamಗೆ ಅವ್ರು ಹೊಸ ಪಾತ್ರೆ ತಗೊಂಡು ಬರ್ಬೋದು. 500 dirham ಅಂದ್ರೆ ಊರಿದು 12,000. ಓಕೆ, ಅದೆಲ್ಲ ತೋರಿಸ್ಬೇಡ, ನಮ್ಮ ಮರಿ ತೆಗಿಬೇಡ. ಅಲ್ಯೂಮಿನಿಯಮ್ದೆಲ್ಲ ತೋರಿಸಿ. ಅದಕ್ಕೆ ಎಷ್ಟು ವರ್ಷ ಇದೆ ಗೊತ್ತುಂಟಾ? ಇದಕ್ಕೆ 101 ವರ್ಷ ಇದಲ್ಲ. ಇಬ್ಬರು ಜಗಳ ಮಾಡೋದು. ಈರೋಷ್ಟಿಗೆಲ್ಲ ಮಸಾಲೆ ಎಲ್ಲ ತೆಗಿತಿದ್ದಾಳೆ. ರೆಸಿಪಿ ಎಲ್ಲ ಹಾಕೋದಿಲ್ಲ, ರೆಸಿಪಿ ಚಾನಲ್ ಹಾಕಿದ್ದೇವೆ ನಮ್ಮ ಬ್ಲಾಗಲ್ಲಿ, ನೋಡಿ ಬೇಕಾದರೆ. ಮುಂಚಿದೆಲ್ಲ ಬ್ಲಾಗ್ ಇದು ರೆಸಿಪಿ ಚಾನಲ್ ನೋಡಿ ಲೈಕ್ ಮಾಡಿ. ಅದಕ್ಕೆಲ್ಲ 5,000 ವ್ಯೂವರ್ಸ್ ಬಂದರೆ ಮಾತ್ರ ನಾವು ಬೇರೆ ರೆಸಿಪಿ ಹಾಕೋದು. ಕ್ರ್ಯಾಬ್ ಗ್ರೇವಿ ರೆಡಿ ನೋಡಿ, ಸೂಪರ್ ಇದೆ. ನಂತರ ಟೇಸ್ಟ್ ಮಾಡ್ತೇವೆ. ಈಗ ಟೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಗೀ ರೋಸ್ಟಿಗೆ ಬೇಯಿಸಿಟ್ಟಿದ್ದೇವೆ. ಇಲ್ಲಿ ಮಸಾಲ ಹಾಕ್ತಾ ಉಂಟು. ಮಸಾಲೆ ಎಲ್ಲ ರೆಡಿ ಆಯ್ತು. ಇವಾಗ ಗೀ ಹಾಕ್ತಾ ಇದ್ದಾರೆ. ನಮ್ದು ಎಕ್ಸ್ಪ್ರೆಸ್ ಕುಕ್ಕಿಂಗ್ ಮಾಡುವ, ತುಂಬ ಎಕ್ಸ್ಪ್ರೆಸ್ ಅಲ್ಲ, ಫಾಸ್ಟ್ ಅಲ್ಲ ನಿಮ್ಮದು. ಇದೆಲ್ಲ ಕುಡಿಲಿಕ್ಕೆ ಉಂಟು. ತುಂಬ ಒಳ್ಳೆಯದು. ಒಂದು ಮರ ತಂದು ಹಾಕ್ಬೇಕು ಕರ್ಲೀವ್ಸ್. ಇದೊಂದು ಓನಿಯನ್ ಹಾಕ್ಲಿಕ್ಕೆ ಉಂಟಾ? ಗೀ ಬಿಸಿ ಆಯ್ತು ನೋಡಿ. ಓ, ನೋಡಿ ಗಿಳಿಯರಿ, ಇದು ಈ ತರ ಬರಬೇಕು. ಈಗ ಇದಕ್ಕೆ ಅದು ಬೇವು ಸೊಪ್ಪು ಹಾಕ್ಬೇಕು. ಕ್ರ್ಯಾಬ್ ಯಾವಾಗ ಹಾಕುದು? ಇನ್ನು ಒಮ್ಮೆ ಕ್ರ್ಯಾಬ್ ಹಾಕ. ಈಗ ಮಸಾಲ ಹಾಕುದು. ಇದು ಕೈಗೆ ಹಾಕ್ಬೇಡುವ.
ಫ್ರೈ ಆಗ್ತಾ ಬಂತು ಮಸಾಲ ಗೀಯಲ್ಲಿ, ಫುಲ್ ಗೀ ರೋಸ್ಟ್. ನನಗೆ ಬೇಡ ಅಷ್ಟು ಈಗ ಹೋಗ್ತೀನಿ. ಕ್ರ್ಯಾಬ್ ನೋಡಿ ಬೇಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ರೆಡಿ ಈ ಥರ ಇವಾಗ ಹಾಕುದಲ್ಲ, ಅದನ್ನೇ ಹಾಕಲ್ಲ ಫುಲ್ಲು ಮಾಡ ನೋಡಿ ಆಯ್ತಲ್ಲ. ಫ್ರೈ ಆಗ್ತದಾ? ಇನ್ನು ಇದಕ್ಕೆ ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ, ಇದು ಸುಕ್ಕ ಅಲ್ಲ. ಹೌದಾ? ಇನ್ನು ಕೂಡ ಬೇಯಲಿಕ್ಕೆ ಉಂಟಲ್ಲ, ಉಪ್ಪೆಲ್ಲ ಹಾಕಿ ಆಯ್ತಾ? ಓಕೆ ಗೈಸ್, ಇದು ಕ್ರ್ಯಾಬ್ ಗೀ ರೋಸ್ಟ್, ಇದು ಕ್ರ್ಯಾಬ್ ಕರಿ. ಇನ್ನು ಇದಕ್ಕೆಲ್ಲ ಮಸಾಲ ಹಾಕಬೇಕಂತೆ, ಮಸಾಲ ಹಾಕಿ ಅದು ಫ್ರೀಸರಲ್ಲಿ ಇಡೋದು. ನಂತರ ನಮಗೆ ವೀಕ್ ಡೇಸಲ್ಲಿ ಕೆಲಸ ಇರುವಾಗ ಈಸಿ ಆಗ್ತದಲ್ಲ, ಬಂದು ಈವ್ನಿಂಗಲ್ಲಿ ಫ್ರೈ ಮಾಡಲಿಕ್ಕೆ. ಇಷ್ಟೇ, ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡೋದು, ಮತ್ತೆ ಇದು ರೆಡಿ ಆಗ್ತದೆ, ಮತ್ತೆ ತಿನ್ನೋದು. ಥ್ಯಾಂಕ್ ಯು ಎಡ್ಲಿನ್ ಫಾರ್ ದ ರೆಸಿಪಿ. ಎಂತ ಇವಾಗ ಮಸಾಲ ರೆಡಿಯಾ? ಇದರಲ್ಲಿ ಇದು ಇದೆಯಲ್ಲ ಮೊಟ್ಟೆ, ನಿಂಗೆ ಇಷ್ಟವಾ? ಇದರಲ್ಲೂ ಕೂಡ ಮೊಟ್ಟೆ ಇದೆ. ಮೇಡಮ್ ಇದು ಯಾವ ಮಸಾಲ? ಇದು ಇದು ನಿನ್ನೆ ಕ್ರ್ಯಾಬಿಗೆ ಇದೇ ತರ ಮಸಾಲ, ಇವತ್ತು ಇದಕ್ಕೂ ಕೂಡ ಅದೇ ಮಸಾಲ. ಆದ್ರೆ ಇದಕ್ಕೆ ಒಂದು ಟ್ವಿಸ್ಟ್ ಇದೆ ಲಾಸ್ಟ್. ಟ್ವಿಸ್ಟಾ? ಆಗ ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತದೆ. ಹೌದಾ? ಎಂತ ಟೇಸ್ಟ್ ಗೊತ್ತುಂಟಾ? ಬರೆಸ್ತಾ ಗೊತ್ತುಂಟಲ್ಲ, ಆನಿಯನ್ ಬರೆಸ್ತಾ, ಅದನ್ನ ಹಾಕುದಾ? ಅದು ಲಾಸ್ಟ್ ಹಾಕಿದ್ದು. ಅದು ಬಿರಿಯಾನಿ ಹಾಕ್ತಾರೆ ಆ ಥರ? ಆಗ ಅದು ಚೇಂಜ್ ಆಗ್ತದೆ ಟೇಸ್ಟ್. ಕಟಿಂಗ್ ಮಸ್ಟರ್ಡ್. ಕಾನೆ ರವೆ ಫ್ರೈಯಾ? ಮಾತಾಡ ಏ ಮೂಕಿ, ಮಾತಾಡ್ಲಿಕ್ಕೆ ಆಗುದಿಲ್ಲ ಕೇಳಿದ್ರೆ. ಹೌದು, ಇದ್ರ ಜೊತೆ ನೊಣ ಕೂಡ ಫ್ರೈ ಮಾಡ್ತೆ ಅಂತ. ವಾವ್, ಕಾನೆ ನೋಡಿ, ಇದು ನಿನ್ನೆ ಸೆಲೆಕ್ಟ್. ಎಷ್ಟು ಟೈಮ್ ತಾಗಿದೆ ಅಂತ ನನಗೇನೆ ಗೊತ್ತಿಲ್ಲ, ತುಂಬ ಟೈಮ್ ತಾಗಿದೆ ಒಂದು ಕಾನೆ ಬೈ ಮಾಡಲಿಕ್ಕೆ. ತುಂಬ ಮಾರ್ಕೆಟ್ ಇತ್ತಲ್ಲ, ಮಾರ್ಕೆಟಲ್ಲಿ ತುಂಬ ಮೀನಿತ್ತಲ್ಲ, ಸೊ ಬೇರೆ ಬೇರೆ ಮಾರ್ಕೆಟಲ್ಲಿ ಹೋಗಿ ಕಾನೆ ಸೈಜ್ ತುಂಬ ಚಿಕ್ಕದಿತ್ತು, ಇದೊಂಥರ ಮೀಡಿಯಂ ಸೈಜ್ ಇದೆಲ್ಲ. ಚೆನ್ನಾಗಿದೆ ಇದು. ಅದು ದೊಡ್ಡ ದೊಡ್ಡದು ನಮ್ಮ ಫ್ರೈಗೆ ಇಟ್ಟು ರವೆ ಫ್ರೈ ಒಳ್ಳೆ ಆಗ್ತದೆ. ಈ ಹುಡುಗಿಗೆ ಏನು ಬೇಕು ನೋಡಿ ಅದು ಮಾತ್ರ ಅವಳು ಮಾಡಿ. ನನಗೆ ಮಾತ್ರ ಅಲ್ಲ, ಎಲ್ಲರಿಗೆ ಸಹ ಮಾಡಿ ಕೊಡ್ತೇನೆ. ಇದೆಂತ ಎಣ್ಣೆ? ನನಗೆ ಸಹ ಮಾಡಿ ಕೊಡ್ತೇನೆ. ನಿನಗೆ ಎಂತ ಮಾಡಿ ಕೊಡುದು? ನಾನೊಂದು ಮಾಡಿ ಕೊಟ್ಟಿದ್ದೇನಲ್ಲ. ಕೊಡುದಿಲ್ಲ ಅಲ್ಲ, ನನ್ನ ಮದುವೆ ಆದದ್ದೇ ದೊಡ್ಡದು. ಬೀಡಿಯಾ ಯಾವುದು? ಗಣೇಶ್ ಬೀಡಿಯಾ, ಶುಭ ಬೀಡಿಯಾ, ಕೃಷ್ಣ ಬೀಡಿಯಾ? ನಿನ್ನ ತಂದೆ ಕೃಷ್ಣ ಬಿಡಿಸಿರುವುದಾ? ಅವ್ರು ಬಿಡಿಸೆತ್ತಾರ? ಮಾವ ಈ ಬ್ಲಾಗ್ ನೋಡಿದ್ರೆ ಬೈಲಿಕ್ಕಿದ್ದಾರೆ.
ಮಾತಾಡ್ತಾರೆ ನನ್ನ ವಿಷಯ ಅಲ್ಲ. ಈ ಹುಡುಗಿಗೆ ಕುಕ್ಕಿಂಗ್ ಮಾಡೋದಂದ್ರೆ ತುಂಬ ಸಂತೋಷ, ಅಂದರೆ ತುಂಬ ಹ್ಯಾಪಿ ಆಗಿರ್ತದೆ. ಟೇಸ್ಟಿ ಫುಡ್ ಬೇಕು. ಅವಳಿಗೆ ಅವಳು ಮಾಡಿದ ಫುಡ್ಡೇ ಬೇಕು, ಬೇರೆ ಬೇರೆ ಯಾರು ಮಾಡಿದರೆ ಅಷ್ಟು ಸರಿಯಾಗುದಿಲ್ಲ ಅವಳಿಗೆ. ಸರಿ ಆಗ್ತದೆ, ಟೇಸ್ಟ್ ಆಗ್ತದೆ. ಅದು ಕೂಡ ಮೀನಿನ ಬೇರೆ ಎಲ್ಲ ಮೊಟ್ಟೆ ಆಗ್ತದೆ ಅಂತ. ನಿನ್ನೆ ಅದು ಒಂದು ನಂಗು ಮೀನು ತಗೊಂಡು ಅದರದ್ದು ಮೊಟ್ಟೆ ನೋಡಿದರೆ ಎಬೆ ಎಬೆ ಅಂತ ಹೇಳ್ತಾಳೆ. ಮತ್ತು ಈ ಕೆಲವು ಜೀವಿಗಳು ನೋಡಿದರೆ ಅವಳು ಹೆದರ್ತಾಳೆ. ಯಾವ ಜೀವಿ ಅದು? ಯಾವುದು? ಅಲ್ಲಿ ಚಿಕ್ಕಳ್ಳಿ, ಅದೆಲ್ಲ ನೋಡಿದರೆ ಆಗುದಿಲ್ಲ ಅವಳಿಗೆ. ಅದು ನೋಡಿದರೆ ಹೀಗೆ ಸ್ಟ್ರೇಟ್ ಇದ್ದದ್ದು ಅಲ್ಲೇ ಅಡ್ಡ ಬೀಳ್ತಾಳೆ. ಈಗ ಈ ಕಾನೆ ಮೀನನ್ನು ಈ ಆಯಿಲ್ನಲ್ಲಿ ಹಾಕಿ ಫ್ರೈ ಮಾಡುವುದು. ಶೆಫ್ ಬೇಗ ರೆಡಿ ಮಾಡಿ ಹಾಕಿ. ಹಾಕ್ಲಿಕ್ಕೆ ಅಂತ ಮುಹೂರ್ತ ಮಾಡಿದ್ದುಂಟ. ಇದು ಚಿಕ್ಕದಾಗಲಿಲ್ಲ ಪಾತ್ರೆ. ಎರಡೆಯಾ? ಇನ್ನೂ ಹಾಕ್ಬೋದು ಇವಾಗ, ಜಾಸ್ತಿ ಫ್ರೈ ಆಯ್ತಾ? ವಾವ್, ನೋಡಿ ಡೀಪ್ ಫ್ರೈ ಅಲ್ಲ? ತೆಗಿ ಅದು ಕೂಡ. ಕಾನೆ ಮೀನು ಬರ್ತಾ ಉಂಟು. ಎಷ್ಟು ಮೀನು ಇದೆ ಇನ್ನು? ಟೋಟಲ್ 8 ಉಂಟು. ನಾವು 4 ಮಂದಿ ಅಲ್ವಾ? ಎಲ್ಲ ಬಿಸಿ ಬಿಸಿ ಇದೆ. ವಾವ್, ಯಮ್ಮಿ ಯಮ್ಮಿ. ಕಾನೆ ಫಿಶ್ ಕರಿ. ಇದೊಂದು ಸಪ್ರೇಟ್ ಬ್ಲಾಗ್ ಆಗಿ ಬರ್ತದೆ. ಕಾನೆ ಫಿಶ್ ಇದು ಫುಡ್ ಕುಕ್ಕಿಂಗ್ ಇದು ಮಾತ್ರ. ನಿನ್ನೆದು ಕ್ರ್ಯಾಬ್ ಗಿರಿಯೋಶ್ ಇಷ್ಟೇ ಉಳಿದದ್ದು. ಏನಾದರದ್ದು ಮುಂದಿದೆಲ್ಲ ದವಡೆಲ್ಲ ನಾವು ತಿಂಗಳಿಗೊಂಡು ಅಷ್ಟೇ. ಕಾನೆ ಫ್ರೈ, ಇದು ಗ್ರೇವಿಗೆ. ಇದು ನೋಡಿ ಈ ಫಿಶ್ ಕರಿಗೆ ಒಗ್ಗರಣೆ ಹಾಕ್ಲಿಕ್ಕೆ. ನಾನು ಬರೋ ಹೊತ್ತಿನಲ್ಲಿ ಇದು ಮೀನೆಲ್ಲ ಹಾಕಿ ಆಯಿತು ಇದ್ರೊಳಗೆ. ಈಗ ಕಾನೆ ಮೀನು ಇದ್ರೊಳಗಿದೆ, ಇದು ಬೇಯ್ತದೆ. ನಂತರ ಇದನ್ನು ಇದಕ್ಕೆ ಹಾಕು.